ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯವನ್ನು ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಎಂದು ಕರೆಯುತ್ತಾರೆ. ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಶರೀರ, ಜೀವಾತ್ಮ, ಪರಮಾತ್ಮ ಮತ್ತು ಪ್ರಕೃತಿಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಈ ಅಧ್ಯಾಯವು ಅರ್ಜುನನ 6 ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಅರ್ಜುನನು ಭಗವಾನ್ ಶ್ರೀಕೃಷ್ಣನಲ್ಲಿ ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯ ಈ ವಿಚಾರಗಳ ಕುರಿತಾಗಿ ವಿಚಾರಿಸುತ್ತಿದ್ದಾನೆ. ಅರ್ಜುನನು ಕೇಳಿದಂತಹ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದಂತಹ ಭಗವಾನ್ ಶ್ರೀಕೃಷ್ಣನು ಈಗ ಅವುಗಳಿಗೆ ಪುರಾವೆಗಳನ್ನು ನೀಡುತ್ತಿದ್ದಾನೆ. ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಗುರು, ಸಾಧು ಮತ್ತು ಶಾಸ್ತ್ರ ಈ ಮೂವರಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಭಗವಾನ್ ಶ್ರೀಕೃಷ್ಣನೇ ಅರ್ಜುನನಿಗೆ ಗುರುವಾಗಿದ್ದಾನೆ. ಈಗ ಆತನು ಸಾಧು ಮತ್ತು ಶಾಸ್ತ್ರದ ಪುರಾವೆಯನ್ನು ನೀಡುತ್ತಿದ್ದಾನೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಅನುವಾದ: ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಭಗವಂತನ ವಿಜ್ಞಾನವನ್ನು ವಿವರಿಸುವುದರಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಅತ್ಯುನ್ನತ ಅಧಿಕಾರಿ. ಆದರೂ ವಿದ್ವಾಂಸರು, ಪ್ರಮಾಣಭೂತ ಆಚಾರ್ಯರು ಯಾವಾಗಲೂ ಹಿಂದಿನ ಆಚಾರ್ಯರಿಂದ ಸಾಕ್ಷ್ಯವನ್ನು ಕೊಡುತ್ತಾರೆ. ವೇದವ್ಯಾಸರು ಒಬ್ಬ ಮಹರ್ಷಿಗಳು. ಅವರು ವೇದಾಂತ ಸೂತ್ರವನ್ನು ರಚಿಸಿದರು. ಇದನ್ನು ಬ್ರಹ್ಮಸೂತ್ರ ಎಂದು ಕರೆಯುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಇಲ್ಲಿ ಈ ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರವನ್ನು ಸಾಕ್ಷ್ಯವಾಗಿ ನೀಡುತ್ತಿದ್ದಾನೆ. ಛಂದೋಭಿಹಿ ಎನ್ನುವ ಶಬ್ದವು ವಿವಿಧ ವೇದ ಸಾಹಿತ್ಯವನ್ನು ಸೂಚಿಸುತ್ತದೆ. ಯಜುರ್ವೇದದ ಒಂದು ಶಾಖೆಯಾದ ತೈತ್ತರೀಯ ಉಪನಿಷತ್ತು ಪ್ರಕೃತಿ, ಜೀವಿ ಮತ್ತು ದೇವೋತ್ತಮ ಪರಮಪುರುಷನನ್ನು ವರ್ಣಿಸುತ್ತದೆ. ಕ್ಷೇತ್ರಜ್ಞರಲ್ಲಿ 2 ವಿಧಗಳಿವೆ: ಜೀವಾತ್ಮ ಮತ್ತು ಪರಮಾತ್ಮ. ಬ್ರಹ್ಮನ್ ಸಾಕ್ಷಾತ್ಕಾರದ 5 ಹಂತಗಳನ್ನು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂದು ಕರೆಯುತ್ತಾರೆ. ಇದನ್ನು ತೈತ್ತರೀಯ ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ಇದರಲ್ಲಿ ಮೊದಲನೆಯ ಹಂತ ಅನ್ನಮಯ ಕೋಶ. ಬದುಕುವುದಕ್ಕಾಗಿ ಅನ್ನವೇ ಆಧಾರ. ಇದು ಪರಮೋನ್ನತನ ಒಂದು ಐಹಿಕವಾದ ಸಾಕ್ಷಾತ್ಕಾರ. 2ನೇ ಹಂತ ಪ್ರಾಣಮಯ ಕೋಶ. ಇಲ್ಲಿ ಪರಮಸತ್ಯವನ್ನು ಜೀವಲಕ್ಷಣಗಳಲ್ಲಿ ಅಥವಾ ಜೀವರೂಪಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. 3ನೇ ಹಂತ ಜ್ಞಾನಮಯ ಕೋಶ. ಇಲ್ಲಿ ಸಾಕ್ಷಾತ್ಕಾರವು ಜೀವಲಕ್ಷಣಗಳ ಆಚೆ ಯೋಚನೆ, ಭಾವಾನುಭವ ಮತ್ತು ಸಂಕಲ್ಪಗಳಿಗೆ ವಿಸ್ತರಿಸುತ್ತದೆ. 4ನೇ ಹಂತ ವಿಜ್ಞಾನಮಯ ಕೋಶ. ಈ ಸ್ಥಿತಿಯಲ್ಲಿ ಜೀವಿಯ ಮನಸ್ಸು ಮತ್ತು ಜೀವಲಕ್ಷಣಗಳನ್ನು ಜೀವಿಯಿಂದಲೇ ಪ್ರತ್ಯೇಕವಾಗಿ ಗುರುತಿಸಲಾಗುತ್ತದೆ. 5ನೇ ಮತ್ತು ಅತ್ಯುನ್ನತವಾದಂತಹ ಹಂತವನ್ನು ಆನಂದಮಯ ಕೋಶ ಎಂದು ಕರೆಯುತ್ತಾರೆ. ಇದು ಸಂಪೂರ್ಣ ಆನಂದಮಯ ಸ್ವಭಾವದ ಸಾಕ್ಷಾತ್ಕಾರ. ಈ ರೀತಿ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ 5 ಹಂತಗಳಿವೆ. ಇದಕ್ಕೆ ಬ್ರಹ್ಮಪುಚ್ಛಂ ಎಂದು ಹೆಸರು. ವೇದಾಂತ ಸೂತ್ರವು ಭಗವಂತನನ್ನು ಆನಂದಮಯೋ ಅಭ್ಯಾಸಾತ್ ಎಂದು ಕರೆಯುತ್ತದೆ. ಅಂದರೆ ದೇವೋತ್ತಮ ಪರಮಪುರುಷನು ಸ್ವಭಾವತಃ ಆನಂದಮಯನು ಎಂದು ತಿಳಿಸುತ್ತದೆ. ದೇವೋತ್ತಮ ಪರಮಪುರುಷನು ಪರಮಕ್ಷೇತ್ರಜ್ಞ ಮತ್ತು ಜೀವಿಯು ಅಧೀನ ಕ್ಷೇತ್ರಜ್ಞ. ಇಲ್ಲಿ ಕ್ಷೇತ್ರ ಎಂದರೆ ಈ ನಮ್ಮ ಶರೀರ, ಕ್ಷೇತ್ರಜ್ಞ ಎಂದರೆ ಶರೀರವನ್ನು ತಿಳಿದವನು. ಜೀವಾತ್ಮನು ತನ್ನ ಒಂದು ಶರೀರದ ಕುರಿತಾಗಿ ತಿಳಿದಿದ್ದಾನೆ, ಆದರೆ ಪರಮಾತ್ಮನು ಎಲ್ಲ ಶರೀರಗಳ ಜ್ಞಾನವನ್ನು ಹೊಂದಿದ್ದಾನೆ. ಕ್ಷೇತ್ರದ ವಿವಿಧ ಘಟಕಗಳ ಕುರಿತಾಗಿ ಮುಂದಕ್ಕೆ ಭಗವಂತನು ವಿವರಿಸುತ್ತಿದ್ದಾನೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಅನುವಾದ: ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇದನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಪಂಚಮಹಾಭೂತಗಳೆಂದರೆ ಮಣ್ಣು, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ.
ಈ ಪಂಚಮಹಾಭೂತಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧಗಳೆಂಬ ಪಂಚ ತನ್ಮಾತ್ರೆಗಳು ಉತ್ಪತ್ತಿಯಾಗುತ್ತವೆ. ಈ ಪಂಚ ತನ್ಮಾತ್ರೆಗಳನ್ನು ಗ್ರಹಿಸಲು ನಮ್ಮ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳಿವೆ. ಅವುಗಳೆಂದರೆ ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮ. ಇವುಗಳಲ್ಲದೆ ನಮ್ಮಲ್ಲಿ 5 ಕರ್ಮೇಂದ್ರಿಯಗಳೂ ಇವೆ. ಅವುಗಳೆಂದರೆ ವಾಕ್, ಪಾಣಿ, ಪಾದ, ಗುದ ಮತ್ತು ಉಪಸ್ಥ. ಪಂಚಮಹಾಭೂತಗಳು, 5 ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಇವೆಲ್ಲವೂ ಒಟ್ಟು ಸೇರಿ 20 ವಸ್ತುಗಳಾದವು. ಇವುಗಳಿಗೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪ್ರಧಾನಗಳೆಂಬ 4 ವಸ್ತುಗಳನ್ನು ಸೇರಿಸಿದರೆ 24 ವಸ್ತುಗಳಾದವು. ಕ್ಷೇತ್ರವು ಈ 24 ವಸ್ತುಗಳನ್ನು ಒಳಗೊಂಡಿದೆ. ಈ 24 ವಸ್ತುಗಳನ್ನು ಅಧ್ಯಯನ ಮಾಡುವುದರಿಂದ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನ ಕಾರ್ಯಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಜೀವಾತ್ಮನು ಶರೀರದಲ್ಲಿ ಉಪಸ್ಥಿತನಿರುವಾಗ ಈ ಶರೀರದಲ್ಲಿ 6 ಬಗೆಯ ವ್ಯತ್ಯಾಸಗಳು ಉಂಟಾಗುತ್ತವೆ. ದೇಹವು ಹುಟ್ಟುತ್ತದೆ, ಬೆಳೆಯುತ್ತದೆ, ಉಳಿಯುತ್ತದೆ, ಉಪ ಉತ್ಪತ್ತಿಗಳನ್ನು ಉತ್ಪಾದಿಸುತ್ತದೆ, ಕ್ಷಯಿಸಲು ಪ್ರಾರಂಭಿಸುತ್ತದೆ ಮತ್ತು ಕಟ್ಟಕಡೆಯ ಘಟ್ಟದಲ್ಲಿ ನಾಶವಾಗುತ್ತದೆ. ಕ್ಷೇತ್ರವು ಅನಿತ್ಯವಾದ ಭೌತಿಕ ವಸ್ತು. ಆದರೆ ಅದರ ಒಡೆಯನಾದ ಕ್ಷೇತ್ರಜ್ಞನು ಅದರಿಂದ ಬೇರೆಯಾದವನು. ಆತನಿಗೆ ನಾಶವಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಸ್ವೀಕರಿಸಲು ವ್ಯಕ್ತಿಗೆ ಕೆಲವೊಂದು ಅರ್ಹತೆಗಳು ಇರಬೇಕು. ಭಗವಾನ್ ಶ್ರೀಕೃಷ್ಣನು ಇಲ್ಲಿ 20 ಅರ್ಹತೆಗಳ ಕುರಿತಾಗಿ ತಿಳಿಸುತ್ತಿದ್ದಾನೆ. ಈ 20 ಅರ್ಹತೆಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಕ್ಷೇತ್ರಜ್ಞನಾದಂತಹ ಜೀವಾತ್ಮನು ಕ್ಷೇತ್ರದಿಂದ ತನ್ನನ್ನು ತಾನು ಬಿಡಿಸಿಕೊಂಡು ಮುಕ್ತಿಯನ್ನು ಸಾಧಿಸಬಹುದು. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಆಸಕ್ತಿರ್ ಅನಭಿಷ್ವಂಗ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿ ಅವ್ಯಭಿಚಾರಿಣೇ ವಿವಿಕ್ತದೇಶಸೇವಿತ್ವಂ ಅರತಿರ್ಜನಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತ್ ಅಥೋನ್ಯಥಾ. ಅನುವಾದ: ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದೇ ಇರುವುದು, ಆತ್ಮಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲವೂ ಅಜ್ಞಾನ. ದೇಹವು 24 ಘಟಕಗಳಿಂದ ಮಾಡಿದ ಕೋಶ. ದೇಹಧಾರಿ ಜೀವಾತ್ಮನು ಈ ದೇಹದಲ್ಲಿ ಬಂಧಿತನಾಗಿದ್ದಾನೆ. ಇಲ್ಲಿ ವರ್ಣಿಸಿರುವಂತಹ ಜ್ಞಾನದ ಪ್ರಕ್ರಿಯೆಯು ಈ ಬಂಧನದಿಂದ ಹೊರಬರುವ ಮಾರ್ಗ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ವರ್ಣನೆಗಳಲ್ಲೂ ಅತಿ ಮುಖ್ಯವಾದುದೆಂದರೆ ಮೈ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ಜ್ಞಾನದ ಪ್ರಕ್ರಿಯೆಯು ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮುಕ್ತಾಯವಾಗುತ್ತದೆ. ಅಂದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗದೇ ಇರುವಂತಹ ವ್ಯಕ್ತಿಗೆ ಉಳಿದ 19 ಅಂಶಗಳು ಲೆಕ್ಕಕ್ಕೆ ಬರುವುದಿಲ್ಲ. ಆದರೆ ಯಾವ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೋ ಆತನಿಗೆ ಉಳಿದ 19 ಅಂಶಗಳು ಅವನಲ್ಲಿ ತಂತಾವೇ ಬೆಳೆಯುತ್ತವೆ. ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿರುವಂತೆ ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ. ಭಕ್ತಿ ಸೇವೆಯ ಹಂತವನ್ನು ತಲುಪಿದವನಲ್ಲಿ ಜ್ಞಾನದ ಎಲ್ಲ ಸದ್ಗುಣಗಳೂ ಬೆಳೆಯುತ್ತವೆ. ಮನುಷ್ಯನು ಒಬ್ಬ ಯೋಗ್ಯ ಗುರುವನ್ನು ಸ್ವೀಕರಿಸಿದಾಗ ಆತನ ಆಧ್ಯಾತ್ಮಿಕ ಜೀವನವು ಪ್ರಾರಂಭವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಕುರಿತಾಗಿ ನೀಡಿರುವಂತಹ ಈ ಬೋಧನೆಗಳ 20 ವಿಷಯಗಳನ್ನು ನಾವು ಈಗ ಒಂದೊಂದಾಗೆ ನೋಡೋಣ. ಮೊದಲನೆಯದಾಗಿ ಅಮಾನಿತ್ವಂ ಅಂದರೆ ನಮ್ರತೆ.
ಇತರರಿಂದ ಗೌರವವನ್ನು ಪಡೆಯಲು ಕಾತರನಾಗಿಲ್ಲದೇ ಇರುವುದನ್ನು ನಮ್ರತೆ ಎಂದು ಕರೆಯುತ್ತಾರೆ. ಬದುಕಿನ ಐಹಿಕ ಪರಿಕಲ್ಪನೆಯಿಂದಾಗಿ ನಾವು ಇತರರಿಂದ ಗೌರವವನ್ನು ಪಡೆಯಲು ಬಹು ಕಾತರರಾಗಿರುತ್ತೇವೆ. ಆದರೆ ಯಾವ ವ್ಯಕ್ತಿಯು ತಾನು ದೇಹವಲ್ಲ ಎಂದು ತಿಳಿದಿದ್ದಾನೋ ಆತನು ಇತರರಿಂದ ಯಾವುದೇ ಗೌರವವನ್ನು ಸ್ವೀಕರಿಸಲು ಕಾತರನಾಗಿರುವುದಿಲ್ಲ. ಏಕೆಂದರೆ ಪರಿಪೂರ್ಣ ಜ್ಞಾನವಿರುವಂತಹ ವ್ಯಕ್ತಿಯ ದೃಷ್ಟಿಯಲ್ಲಿ ಗೌರವವಾಗಲಿ ಅಗೌರವವಾಗಲಿ ಈ ದೇಹಕ್ಕೆ ಸಂಬಂಧಿಸಿದ್ದರೆ ಅದು ನಿಷ್ಪ್ರಯೋಜಕ. ಈ ವಿಷಯವಾಗಿ ಇನ್ನೂ ಹೆಚ್ಚಿನ ವಿವರಣೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.